ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಇವತ್ತು ಕರ್ನಾಟಕ ರಾಜ್ಯದ ಎಲ್ಲ ಶಿಕ್ಷಕರು ಇವತ್ತು ಬೀದಿಗಿಳಿದು ಹೋರಾಟವನ್ನು ಮಾಡ್ತಾ ಇದ್ದಾರೆ. ನಮ್ಮ ನ್ಯಾಯಯುತವಾದಂಥ ಬೇಡಿಕೆಗಳು ಇವತ್ತು ನಿಮಗೆ ಗೊತ್ತಿದೆ. ಈಗ ನೋಡ್ತಾ ಇದ್ದೀರಾ, ಲಕ್ಷೋಪಲಕ್ಷ ಜನ ಇವತ್ತು ಶಿಕ್ಷಕರು ಇಲ್ಲಿ ಬಂದಿದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ಚಳುವಳಿಗೆ ಭಾಗವಹಿಸಿದ್ದಾರೆ. ನಾವು ಕೇಳ್ತಾ ಇರ್ತಕ್ಕಂಥ ಇಷ್ಟೇ, ಪ್ರಾಥಮಿಕ ಶಾಲೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಸುಮಾರು 40,000 ಪದವೀಧರರಿದ್ದಾರೆ. ಅವರನ್ನು ಪದವೀಧರನ್ನ ಪದನಮೀಕರಿಸಿ ಅವರಿಗೆ ಸೇವಾ ಜ್ಯೇಷ್ಠತೆಯನ್ನು ಕೊಡಬೇಕು ಅಂತಕ್ಕಂಥ ಮಾತನ್ನು ಕೇಳ್ತಾ ಇದ್ದೀವಿ. ಮತ್ತೊಂದು ನಮ್ಮ ಶಾಲೆಯಲ್ಲಿ 1ರಿಂದ 8ನೇ ತರಗತಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಶಿಕ್ಷಕರಿಗೆ ಇವತ್ತು ಅವರು 1ರಿಂದ 5 ಅಂತಕ್ಕಂಥದ್ದನ್ನ PhD ಟೀಚರ್ ಅಂತಕ್ಕಂಥದ್ದನ್ನ ಕಳಿಸಿ ಇವತ್ತು ನಾವು ರ್ಯಾಲಿ ಮಾಡ್ತಾ ಇದ್ದೀವಿ. ಅದನ್ನು 1 to 5th ಅದನ್ನ ತೆಗೆದು 1ರಿಂದ 7ನೇ ಕ್ಲಾಸ್ ಗಂಟ ಪಾಠ ಮಾಡ್ತಕ್ಕಂಥ ಶಿಕ್ಷಕರು, ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂತಕ್ಕಂಥದ್ದನ್ನ ಬದಲಾಯಿಸಬೇಕು. ಮತ್ತು ಹಿಂದೆ ಏನು ಮುಖ್ಯ ಶಿಕ್ಷಕರಿಗೆ ಏನು ಸೇವಾ ಜ್ಯೇಷ್ಠತೆ ಮೇಲೆ ಪ್ರಮೋಷನ್ನ ಕೊಡ್ತಿದ್ರು, ಮುಖ್ಯ ಶಿಕ್ಷಕರು ಹುದ್ದೆಯನ್ನು ಕೊಡ್ತಿದ್ರು, ಅದನ್ನು ಕೊಡಬೇಕು, ಹಿಂದಿನಂತೆಯೇ ನಡ್ಕೋಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಹೀಗೆ ಅನೇಕ ನಮ್ಮ ಶಿಕ್ಷಕರು BA ಓದಿ ಪ್ರಾಥಮಿಕ ಶಾಲೆಯಲ್ಲಿ ಕೆಲಸ ಮಾಡಿದವ್ರನ್ನ ಪ್ರೌಢಶಾಲೆಗೆ ಬಡ್ತಿ ಕೊಡಬೇಕು ಅಂತಕ್ಕಂಥ 4 ಬೇಡಿಕೆಗಳನ್ನು ಇಟ್ಕೊಂಡು ಇವತ್ತು ಫ್ರೀಡಂ ಪಾರ್ಕ್ ಚಳುವಳಿಯನ್ನು ಮಾಡ್ತಾ ಇದ್ದೀವಿ. ಇವತ್ತು ನೀವು ನೋಡ್ತಾ ಇದ್ದೀರಾ, ಲಕ್ಷಾಂತರ ಜನ ನಾವು ಸರ್ಕಾರದ ವಿರುದ್ಧ ಘೋಷಣೆ ಕೂಡ್ತಾ ಇಲ್ಲ, ನಮ್ಮ ಬೇಡಿಕೆಗಳ ಬಗ್ಗೆ ಮಂಡನೆ ಮಾಡ್ತಾ ಇದ್ದೀವಿ. ನ್ಯಾಯಯುತ ಶಿಕ್ಷಕರ ಬೇಡಿಕೆಯನ್ನು ಈಡೇರಿಸಬೇಕು ಅಂತ ಸರ್ಕಾರವನ್ನು ಒತ್ತಾಯ ಮಾಡ್ತೀವಿ. ಸರ್ಕಾರ ನಮ್ಮ ಬೇಡಿಕೆಯನ್ನು ಇಷ್ಟೆಲ್ಲ ಮನದಟ್ಟು ಮಾಡಿಕೊಟ್ರೂ ಕೂಡ ನೀವು ಮಾಡಲಿಲ್ಲ ಅಂದರೆ, ಈಗಾಗಲೇ ಮಾನ್ಯ ಶಿಕ್ಷಣ ಸಚಿವರು ನಮ್ಮ ಕರೆದು ಮಾತನಾಡಿದ್ದಾರೆ. ಅವರು ಪಾಸಿಟಿವ್ ಆಗಿದ್ದಾರೆ, ಕೆಲಸವನ್ನು ಮಾಡಿಸ್ತೀವಿ, ನೀವು ಒಂದಷ್ಟು ಟೈಮ್ ಕೊಡಿ, ನಾವು ಮುಖ್ಯಮಂತ್ರಿ ತಾವು ಮಾತಾಡಿ ನೀವು ಬಗೆಹರಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಆದರೆ ನಾವು ದಯಮಾಡಿ ನೀವು ಎಕ್ಸಿಕ್ಯೂಟಿವ್ ಆರ್ಡರ್ನ ಮಾಡಿ ನಮಗೆ ಕೂಡಲೇ ಒಂದು ಆದೇಶವನ್ನು ಕೊಟ್ಟರೆ ನಾವು ಮುಂದಿನ ಚಳುವಳಿಯ ರೂಪರೇಷೆಗಳನ್ನು ತಾತ್ಕಾಲಿಕವಾಗಿ ನಿಲ್ಲಿಸ್ತೀವಿ. ಅಕಸ್ಮಾತ್ ನೀವು ಬಂದು ನಮಗೆ ನ್ಯಾಯಯುತವಾದ ಬೇಡಿಕೆಗಳ ಬಗ್ಗೆ ಸ್ಪಷ್ಟ ಒಂದು ನಿರ್ದೇಶನವನ್ನು ಕೊಡಲಿಲ್ಲ ಅಂದರೆ ನಾವು ಹಂತವಾಗಿ ಚಳುವಳಿಯನ್ನು ಮಾಡಲಿಕ್ಕೆ ಇವತ್ತು ನಿರ್ಣಯವನ್ನು ಕೈಗೊಳ್ತೀವಿ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೀವಿ. ನಮಸ್ಕಾರ. ನಾಗೇಶ, ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ, ಬೆಂಗಳೂರು.